ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಎರಡೂ ವಿಶೇಷವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಹಾಗೆ ನೀವು ಮಾಡುವಂತಹ ಕೆಲಸಗಳು ಯಶಸ್ಸಿಗಾಗಿ ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡ್ರು ಅದರಲ್ಲೊಂದಿಷ್ಟು ಲಾಭಕ್ಕಾಗಿ ಇವತ್ತು ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಸ್ವಲ್ಪ ಅಡ್ಡಿ ಆತಂಕ ಸಾಕಷ್ಟಿದೆ. ಜೊತೆಗೆ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂತಹ ತಪ್ಪು ಒಪ್ಪುಗಳು ಸಮಸ್ಯೆ ಅಂತಕ್ಕಂಥದ್ದು, ಹಿಂದೆ ಮಾಡಿರ್ತಕ್ಕಂತಹ ಕೆಲವು ಅಪರಾಧಗಳಿಂದ ಇವತ್ತು ಅದಕ್ಕೆ ಪನಿಷ್ಮೆಂಟ್ ಆಗುವಂಥದ್ದಾಗಲಿ ಅಥವಾ ಅದರಿಂದ ತೊಂದರೆ ಅನುಭವಿಸುವಂಥದ್ದಾಗಲಿ ಇಂತೆಲ್ಲ ಸಮಸ್ಯೆಗಳು ಇವತ್ತು ಎದುರಾಗ್ಬೋದು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಜೊತೆಗೆ ಸಕಲ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥ ಹನುಮನ ಮಂದಿರಕ್ಕೆ ಹೋಗಿ ಅಲ್ಲಿ ಸ್ವಾಮಿ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಬೆಣ್ಣೆ ಮತ್ತು ಕೇಸರಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ, ರಾಮದೇವರ ಜಪಾನುಷ್ಠಾನ ಮಾಡೋದ್ರಿಂದಲೂ ಇವತ್ತು ಧನುರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಬಲದಲ್ಲಿ ಚಂದ್ರ ಮತ್ತು ಗುರು ಚೆನ್ನಾಗಿದ್ದು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗದಲ್ಲಿ ಚಂದ್ರ ಮತ್ತು ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ನಿಮಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ, ಯಾವುದೇ ನಿಮ್ಮ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು ಏನೇ ಕೆಲಸ ಮಾಡಿದ್ರೂ ಅದರಿಂದ ಒಂದಿಷ್ಟು ಒಳಿತನ್ನು ಕಾಣುವಂತಹ ದಿನ. ಜೊತೆಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನಸ್ಸಿನ ಸ್ಥಿತಿ ಬಹಳಷ್ಟು ಚಂಚಲತೆಯಿಂದಿರೋದ್ರಿಂದ ಇವತ್ತು ಮನಸ್ಸನ್ನು ಸಮಾಧಾನಕರವಾಗಿ ಇಟ್ಕೊಂಡು ಮಾಡುವ ಕೆಲಸ ಯಾವುದೇ ಆದರೂ ಸಹಿತ ಮಂದಗತಿಯಲ್ಲಿ ಸಾಗ್ತಾ ಇರತಕ್ಕಂಥದ್ರಿಂದ ಅತಿಯಾದಂಥ ವೇಗ ಇಲ್ಲ, ಸ್ಪೀಡ್ ಇಲ್ಲ. ಅದಕ್ಕಾಗಿ ನೀವು ಆಲೋಚನೆ ಮಾಡಬೇಕಾದ್ದಿಲ್ಲ. ಮಾಡುವ ಕೆಲಸ 1 ಗಂಟೆ ತಡವಾದ್ರೂ ಅದರಿಂದ ಒಳಿತನ್ನೇ ಕಾಣ್ತೀರಿ. ಇದಕ್ಕಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದಿಷ್ಟು ಸಕ್ಕರೆ ಆಗಲಿ ಅಥವಾ ಬೆಲ್ಲದ ಪುಡಿ ಆಗಲಿ ಇಂಥದ್ದನ್ನು ಇರುವೆಗಳಿಗೆ ಹಾಕೋದ್ರಿಂದಲೂ ಹಾಗೂ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಗುರು ಇಬ್ಬರು ಚೆನ್ನಾಗಿದ್ದಾಗ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ತೀರಿ. ನಿಮ್ಮ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿನ ಕಾಣ್ತೀರಿ. ಹಾಗೂ ಹೆಣ್ಣು ಮಕ್ಕಳಿಗಂತೂ ಕುಂಭರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇವತ್ತು ಉದ್ಯೋಗದಲ್ಲಾಗಲಿ, ವಿದ್ಯಾಭ್ಯಾಸದಲ್ಲಾಗಲಿ, ಮಾಡುವಂತಹ ಯಾವುದೇ ಕೈಂಕರ್ಯಗಳಲ್ಲಾಗಲಿ ಒಂದಿಷ್ಟು ಮೇಲ್ಗೈ ಸಾಧಿಸುವಂತಹದ್ದು, ಹಾಗೆ ಲಾಭವನ್ನು ಕಾಣುವಂತಹದ್ದು. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಒಂದಿಷ್ಟು ಲಾಭವನ್ನು ಕಾಣ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲೂ ಅಷ್ಟೇ ಅಭಿವೃದ್ಧಿನ ಕಾಣ್ತೀರಿ. ಇದಕ್ಕಾಗಿ ಮಹಾವಿಷ್ಣುವಿನಲ್ಲಿ ಮೊರೆ ಹೋಗ್ತಕ್ಕಂಥದ್ದು, ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ದುರ್ಗಾ ಮತ್ತು ಚಂದ್ರನ ಆರಾಧನೆ ಬೇಕು. ದುರ್ಗಾ ಮತ್ತು ಚಂದ್ರನ ಆರಾಧನೆ ಮಾಡೋದ್ರಿಂದ ಸಕಲ ವಿಧವಾದಂತಹ ದುಃಖಗಳಿಂದ ಮುಕ್ತರಾಗ್ತೀರಿ. ಮನಸ್ಸೊಳಗಿರ್ತಕ್ಕಂಥ ಕಸಿಬಿಸಿ, ಚಂದ್ರ ಇರ್ತಕ್ಕಂಥ ಮನಸ್ಸೊಳಗಿರ್ತಕ್ಕಂಥ ಕಸಿಬಿಸಿ ಇರಲಿ ಅಥವಾ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವಿರಲಿ ಅಥವಾ ಅತಿಯಾದಂತಹ ಒಂದಷ್ಟು ಸಮಸ್ಯೆಗಳಿರಲಿ, ಇದು ಯಾವುದೇ ಇದ್ದರೂ ಸಹಿತ ಚಂದ್ರನ ಪ್ರಾರ್ಥನೆ ಮಾಡೋದ್ರಿಂದ, ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ಇವತ್ತಿನ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ. ಸಾಧ್ಯವಾದರೆ ಮಧ್ಯಾಹ್ನ 2 ಗಂಟೆಯಿಂದ 6ರ ತನಕ, 2ರಿಂದ 6ರ ತನಕ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಯಾರಾದರೂ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಹಿರಿಯರ ಮಾರ್ಗದರ್ಶನದಂತೆ ನಡೆದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಒಳ್ಳೆಯದಾಗಲಿ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಗುರು ಇರ್ತಕ್ಕಂತಹ ಆಸ್ಥಾನ. ಬುಧ ಬುದ್ಧಿಯನ್ನು, ಗುರು ನಿಮಗೆ ಲಾಭವನ್ನು ಕೊಡಬಹುದು. ಆದರೂ ಗ್ರಹಗತಿಗಳಲ್ಲಿ ಪ್ರಸ್ತುತ ಇರತಕ್ಕಂತಹ ಸಮಯ ಅಷ್ಟು ಸಮಂಜಸವಾದಲ್ಲದ್ರಿಂದ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಮುಗ್ಗಟ್ಟು ಬಹಳಷ್ಟು ಎದುರಾಗಿರ್ಬೋದು. ಹಾಗೆ ಇವತ್ತು ಯಾರೊಬ್ಬರೊಂದಿಗೆ ನೀವು ಮಾತಾಡ್ತಕ್ಕಂಥ ಮಾತು ಅಥವಾ ಏನಾದರೂ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಇಂಥದ್ದೊಂದು ಕೆಲಸ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ ಕೆಲಸವನ್ನು ಪರಿಪಕ್ವವಾಗಿ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ನೀವು ಇರ್ತೀರಿ. ಇವತ್ತು ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು ಅಷ್ಟು ಸಮಂಜಸವಾದಲ್ಲ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳನ್ನು ಮತ್ತಷ್ಟು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಲಿಕ್ಕೂ ಇವತ್ತು ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನೇ ನೋಡ್ತಾ ಇರ್ತೀರಿ. ಇವತ್ತು ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಕ್ರಮಬದ್ಧವಾಗಿ ಒಳ್ಳೆಯ ತೀರ್ಮಾನಕ್ಕೆ ಅದು ಸಿದ್ಧಿ ಆಗಬೇಕಾದ್ರೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತುಲಾರಾಶಿಯವರು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ ತನಕ, 12ರಿಂದ 4ರ ಮಧ್ಯದಲ್ಲಿ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಏನಾದರೂ ಒಂದಿಷ್ಟು ಹಣ್ಣು ಹಂಪಲು ಕೊಡಿ. ಅಥವಾ ಸಂಧ್ಯಾ ಕಾಲದಲ್ಲಿ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸ್ತಕ್ಕಂತಹ ಕಾಲದಲ್ಲಿ ಒಂದು ಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡಿ ಆ ಕುಂಕುಮಾರ್ಚನೆ ಪ್ರಸಾದವನ್ನು 4-6 ಜನಕ್ಕೆ ಭಕ್ತರಿಗೆ ಹಂಚಿ. ಆಗ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನಾನು ನಂದು ಎಂಬತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆ ಇಟ್ಕೊಳ್ತಕ್ಕಂಥದ್ದು, ಅನಾರೋಗ್ಯದಿಂದ ನರಳತಕ್ಕಂಥದ್ದು ಅಥವಾ ಸಮಸ್ಯೆಗಳೆಂಬತಕ್ಕಂಥ ಸೆರೆಮಾಲಲ್ಲಿ ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆಗಳಿರ್ತಕ್ಕಂಥದ್ದು, ನಿಸ್ವಾರ್ಥ ಮನೋಭಾವದಿಂದ ಸೇವೆ ಸಲ್ಲಿಸಿದ್ರೂ ಆ ಸೇವೆ ಜನಕ್ಕಣ್ಣಿಗೆ ಕಾಣದಿರೇ ಇರ್ತಕ್ಕಂಥದ್ದು, ಹೀಗೆ ಒಂದಲ್ಲ 2 ಥರ ಸಾಕಷ್ಟು ಸಮಸ್ಯೆಗಳನ್ನು
ವೃಶ್ಚಿಕ ರಾಶಿಯವರು ನೋಡ್ತಾ ಇದ್ದೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಪ್ರಸ್ತುತ ಗ್ರಹಗತಿಗಳು ಸಮಂಜಸವಾಗಿ ಇಲ್ಲದರಿಂದ ಇಂತೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇದೆ. ಸಾಧ್ಯವಾದಷ್ಟು ಇಂತಹ ಸಮಯದಲ್ಲಿ ಭಗವಂತನ ಧ್ಯಾನ ಮಾಡ್ತಕ್ಕಂಥದ್ದು, ಹನುಮನ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಶನೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಕಾರಣ ನಿಮ್ಮ ರಾಶಿಯಲ್ಲಿ ಶನೇಶ್ವರನ ಕಾಡಾಟವಿರೋದ್ರಿಂದ 7.5 ಈಗ ನಡೀತಾ ಇರೋದ್ರಿಂದ ಶನಿಕಾಟದಲ್ಲಿ ಇಂತಹ ಸಮಸ್ಯೆಗಳು ಸಾಕಷ್ಟು ಇರುತ್ತೆ. ಹಾಗೆ ಆರೋಗ್ಯದಲ್ಲಾಗುವಂತಹ ಅನಾರೋಗ್ಯ ಸಮಸ್ಯೆಗಳು ಸಾಕಷ್ಟು ಆಗ್ತಿರುತ್ತೆ. ಬೆಂಬಿಡದೆ ಬಾಧಿಸ್ತಕ್ಕಂತಹ ಒಂದಲ್ಲ ಒಂಥರ ಸಮಸ್ಯೆಗಳು, ನೋವು, ಅದು ನಿಮಗೆ ಅತಿ ಶೀಘ್ರದಲ್ಲೇ ಗುಣಮುಖರಾಗಬಹುದು. ಈ ಗುಣಮುಖರಾಗಲಿ ಅಂತಲೇ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಗುರುವಾರ ಆದ್ದರಿಂದ ಸಂಧ್ಯಾ ಕಾಲದಲ್ಲಿ ಇವತ್ತು ಗುರುಗಳ ಆಸ್ಥಾನಕ್ಕೆ ಹೋಗಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಪ್ರಾರ್ಥನೆ ಇವತ್ತು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದು ಕೊಡಬಹುದು. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇರತಕ್ಕಂಥದ್ದು, ಸಮಸ್ಯೆ ಎಂಬತಕ್ಕಂಥದ್ದು ನಿಮಗೆ ಅರಿವಿಲ್ಲದಂತೆ ಸಮಸ್ಯೆ ಮನೆ ಬಾಗಿಲು ಬಂದು ಕೂತ್ಕೊಳ್ಳುವಂಥದ್ದು, ಮತ್ತು ವಾಹನದಲ್ಲಿ ಚಲಿಸುವಾಗ ಅಥವಾ ನೀವು ನಡೆದು ಓಡಾಡುವಾಗಾದರೂ ಸಹಿತ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥ ಸಾಂದ್ರತೆಯೂ ಸಾಕಷ್ಟು ಇರುತ್ತೆ. ಜೋಪಾನ. ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆಯ ನಡೆಯಬೇಕು. ಹಾಗೆ ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು. ಬಿಳಿ ಹೂ ಅಂದರೆ ಬಿಳಿ ಹೂ ಆದರೂ ಪರವಾಗಿಲ್ಲ, ಬಿಳಿ ಎಕ್ಕದ ಹೂ ಆದರೂ ಪರವಾಗಿಲ್ಲ, 2 ಹೂಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಪಾಡ್ಕೋಬೋದು, ಸಿದ್ಧಿಸ್ಕೊಳ್ಬೋದು. ಒಳ್ಳೆಯದಾಗಲಿ. ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ ಗುರುಜಿಯವರಿಂದ ಮುಂದಿನ ಭಾಗದಲ್ಲಿ. ಬನ್ನೀಗ ಮತ್ತಷ್ಟು ಕಾರ್ಯಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಾವು ಬಿಜಾಪುರ್ಲಿಂದ ಎಲ್ಲಮ್ಮ ಅಂತ ಹೇಳಿ. ಯಾರ ಬಗ್ಗೆ ಮಾತಾಡ್ತೀರಮ್ಮ? ನಮ್ಮ ಮಮ್ಮಿ ಬಗ್ಗೆ ಮಾತಾಡೋದಿತ್ರಿ. ಮಾತಾಡಿ, ಗುರುಜಿ ಇದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳ್ತಾಯಿ. ನಮ್ಮ ಮಮ್ಮಿಯವ್ರಿಗೆ ರೀ ಬ್ರೇನದ ಆಪರೇಷನ್ ಆಗೈತ್ರಿ. ಬ್ರೇನ್ ಟ್ಯೂಮರ್ ಅಂತೇಳಿ ಆಪರೇಷನ್ ಆಗೈತ್ರಿ. ಅವ್ರಿಗೆ 1.5 ವರ್ಷ ಆತ್ರಿ ಗುರುಜಿ. ಮಾತಾ ಬರ್ತಿಲ್ರಿ ಗುರುಜಿ. ಅದಕ್ಕೆ ಏನ್ ಮಾಡ್ಬೇಕ್ರಿ ಗುರುಜಿ? ಅವ್ರ ಈಗ ಡಾಕ್ಟರ್ ಕೇಳಿದ್ರೆ ಏನಂತಾರ್ರಿ, ಆರಾಮಕ್ಕೈತಿ ಅನ್ನತ್ತಾರ್ರಿ. 1.5 ವರ್ಷ ಆತ್ರಿ, ಅವ್ರು ಮಾತಾಡಕ ತಯಾರಿಲ್ರಿ, ಬರೀ ಬಾಯ್ ಮೂವ್ಮೆಂಟ್ ಮಾಡ್ತಾರ್ರಿ. ನೋಡಮ್ಮ, ನಾವು ಮಾತು ಹೇಳ್ತೀನಿ ಕೇಳು. ಬ್ರೈನ್ ಆಪರೇಷನ್ ಆದರೆ ಬ್ರೈನಲ್ಲಿ ಇರ್ತಕ್ಕಂಥದ್ದು ಪೂರ್ತಿ ಇರತಕ್ಕಂಥದ್ದೇ ಬ್ರೈನಲ್ಲಿ. ನಮ್ಮ ನರನಾಡಿಗಳು ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾಗದ ಚಲನವಲನಗಳಿಗೂ ಮೈನ್ ಕಂಟ್ರೋಲ್ ಇರೋದೇ ಬ್ರೈನಲ್ಲಿ. ಆ ಬ್ರೈನ್ ಆಪರೇಷನ್ ಆದಮೇಲೆ ಆಗೇನಾಗುತ್ತೆ, ನರಗಳಲ್ಲಿ ಎಲ್ಲಾದರೂ ಒಂದು ನರಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗೇ ಆಗುತ್ತೆ. ಇದು ನಿಂಗೆ ಡಾಕ್ಟ್ರು ಮೊದಲೇ ಆಪರೇಷನ್ ಮಾಡೋಕೆ ಮೊದಲೇ ಹೇಳಿರ್ತಾರೆ. ಹೇಳಿದ್ರ ಅವಾಗ? ಹೇಳಿದಾರ್ರಿ. ಅವ್ರು ಮಾತಾಡ್ತಾಳ ಅಂತ ಹೇಳಿದ್ರಿ ಸೆಪ್ಟೆಂಬರ್ಕ್ಕ. ಈಗ ಸೆಪ್ಟೆಂಬರ್ ಹೋಗಿ ಮತ್ತೆ ಡಿಸೆಂಬರ್ ಬಂತ್ರಿ, ಇನ್ನೂ ಮಾತಾಡ್ತೀರಿ. ಅದು ತಿಂಗಳುಗಳ ಮೇಲೆ ಹೇಳ್ತಕ್ಕಂಥದ್ದಲ್ಲ, ಅದು ಅವ್ರ ಅದೃಷ್ಟ. ಅದರಲ್ಲೂ ಹೇಳಬೇಕಂದ್ರೆ ಆ ರಕ್ತನಾಳ, ಎಲ್ಲಿ ರಕ್ತನಾಳದಲ್ಲಿ ರಕ್ತ ಎಪ್ಪಗಟ್ಟಿಕೊಂಡಿರುತ್ತೆ, ಯಾವ ರಕ್ತನಾಳ ತನ್ನ ಜೀವವನ್ನು ಕೆಲಸವನ್ನು ಕಳ್ಕೊಂಡಿರುತ್ತೆ, ಅದು ಪುನಃ ಮರುಕಳಿಸಿ ಪಡಿಬೇಕಾದ್ರೆ ಇವರ ಪ್ರಾರಬ್ಧ ಕರ್ಮವೂ ಕಳಿಬೇಕು. ಜೊತೆಗೆ ಅದು ಅಷ್ಟು ಸುಲಭನಾಗಿ ಆಗುವಂಥದ್ದಲ್ಲಮ್ಮ. ಅದಕ್ಕೆ ನೀವು ಆದಷ್ಟು ಏನು ಮಾಡಬೇಕು ಅಂದರೆ ವಾಯ್ಸ್ ಥೆರಪಿ. ನೀವು ಮಾತಾಡೋದನ್ನು ಅವರು ಮೌನವಾಗಿದ್ದರೂ ಅವ್ರನ್ನ ಮಾತಾಡಿಸ್ತಾ ಇರಬೇಕು. ಸ್ವಲ್ಪ ಹೆಚ್ಚು ಮಾತಾಡಿಸ್ತಾ ಇರಿ, ಖಂಡಿತ ಅನುಕೂಲ ಆಗುತ್ತೆ. ಮತ್ತೊಮ್ಮೆ ವೈದ್ಯರ ಸಲಹೆ ತೆಗೆದುಕೊಳ್ಳಿ, ಅನುಕೂಲ ಆಗುತ್ತೆ. ಆದರೂ ನೀವು ಮಾಡಿಸಿರೋದು ಬ್ರೈನ್ ಆಪರೇಷನ್ ಆದ್ದರಿಂದ ಯಾವುದಾದ್ರೂ ಒಂದು ಕಡೆ ಏನಾದರೂ ಒಂದು ಐಬ್ ಆಗೇ ಆಗುತ್ತೆ. ಅದು ಬೇಗ ಗುಣ ಆಗುವಂಥದ್ದಲ್ಲ, ಅಷ್ಟು ಬೇಗ ಚೇತರಿಸ್ಕೊಳ್ಳುವಂಥದ್ದು ಅಲ್ಲ. ಹಾಗೇನಾರು ಆದರೂ ಅದು ಅದೃಷ್ಟವೇ. ಅದೃಷ್ಟ. ಒಳ್ಳೆಯದಾಗಲಿ. ನೀವು ನಂಬಿರ್ತಕ್ಕಂಥ ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸಲಿ. ಒಳ್ಳೆಯದಾಗಲಿ ತಾಯಿ. ಬಿಜಾಪುರದಿಂದ ಕರೆ ಮಾಡೋದಕ್ಕಾಗಿ ಎಲ್ಲಮ್ಮ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ? ಮಮತಾ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆನೇ ಮೇಡಮ್. ಮಾತಾಡಿಮ್ಮ. ಹಲೋ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಿಮ್ಮ. 3 ವರ್ಷ ಟ್ರೈ ಮಾಡ್ತೀನಿ ಗುರುಜಿ. ನನಗೆ ಬಾಲ್ಯ ವಿವಾಹ ಆಯ್ತು, ಅದು ಕ್ಯಾನ್ಸಲ್ ಆಯ್ತು. ಇನ್ನೊಂದು ಮದುವೆ ಮಾಡ್ಕೊಂಡೆ, ಅದು ಕ್ಯಾನ್ಸಲ್ ಆಯ್ತು ಗುರುಜಿ. ನೆಕ್ಸ್ಟ್ ಮದುವೆ ಮಾಡ್ಕೊಳ್ಳೋಣ ಬೇಡ ಅಂತ ಯೋಚನೆ ಮಾಡ್ತೀನಿ ಗುರುಜಿ. ಈಗ ನಿನ್ನ ಪರಿಸ್ಥಿತಿ ಒಂಟಿ ಬದುಕಾದ್ರೆ ಆ ಒಂಟಿ ಬದುಕನ್ನು ಸಾಗಿಸೋದು ಬಹಳ ಕಷ್ಟ ಅನ್ಸುತ್ತೆ. ಈ ಪ್ರಪಂಚದಲ್ಲಿ ಹೆಣ್ಮಗಳು ಒಂಟಿ ಬದುಕಲಿಕ್ಕಾಗತ್ತಾ? ಇಲ್ಲ ಗುರುಜಿ. ಆಗ ಈಗಾದರೂ ದುಡುಕದಿರ ತಗೊಳ್ಳುವಂತಹ ನಿರ್ಣಯ ಯಾರಾದರೂ ಹಿರಿಯರನ್ನ ಜೊತೆಯಲ್ಲಿ ಇಟ್ಕೊಂಡು, ಹಾಗೆ ಬರ್ತಕ್ಕಂಥವ್ರು ಯಾವ ಭಾಗದಲ್ಲಿ ಹೇಗೆ ಬರ್ತಾರೆ, ಅವರ ಮನಸ್ಥಿತಿ ಏನು ಆಸೆ ಆಕಾಂಕ್ಷೆ ಇಟ್ಕೊಂಡು ಬರ್ತಿದ್ದಾರೆ ನಿಮ್ಮ ಹತ್ರ ಅನ್ನೋದನ್ನು ಸ್ವಲ್ಪ ಚಿಂತನೆ ಮಾಡಿ ಒಳ್ಳೆ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ.